ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನ ಆದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವೇಗ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪಂಚತನ್ಮಾತ್ರಾ ಸಂಧಿಯಲ್ಲಿ 26ನೇ ಪದ್ಯ. ಶ್ರೀರಮೇಶನ ಮೂರ್ತಿಗಳು ನವನಾರಿ ಕುಂಜರದಂತೆ ಏಕಾಕಾರ ತೋರ್ಪವು ಅವಯವಗಳಲ್ಲೇ ಬೇರೆ ಬೇರ್ಕಂಗೊಳಿಸುವ ಶರೀರದೊಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟ ನೆನೆಸುವ ಪದುಮ ಜಾಂಡದೊಳು. ಹಿಂದಿನ ಪದ್ಯದಲ್ಲಿ ಏನು ಹೇಳಿದರು? ಪರಮಾತ್ಮನ ಒಂದು ರೂಪದಲ್ಲಿ ಅನಂತ ರೂಪಗಳು ತುಂಬಿವೆ ಅಂತ ಹೇಳಿ, ಅನಂತಾನಂತ ರೂಪಗಳಿದೆ ಅಂತ. ಸಕಲ ಲೋಕಗಳನ್ನು ಒಂದೇ ರೂಪದಿಂದ ಸೃಷ್ಟಿ ಮಾಡಿರುವ ಪರಮಾತ್ಮ ತನ್ನಲ್ಲಿರುವ ಅನಂತಾನಂತ ರೂಪಗಳನ್ನು ಅರ್ಜುನನಿಗೆ ತೋರಿಸಿರ್ತಾನೆ. ಆದ್ದರಿಂದ ಒಂದು ರೂಪದಲ್ಲಿರುವ ಅನಂತಾನಂತ ರೂಪಗಳ ಜ್ಞಾನವು ಅಜ್ಞರಿಗೆ ಆಗದಿದ್ದರೂ ಜ್ಞಾನಿಗಳಿಗೆ ಇದ್ದೇ ಇರುತ್ತದೆ ಅಂತ ಹೇಳಿ ಹಿಂದಿನ ಪದ್ಯದಲ್ಲಿ ಹೇಳಿದರು. ಈ ಪದ್ಯ ಹೇಳ್ತಾ ಇದ್ದಾರೆ, ಶ್ರೀರಮೇಶನ ಮೂರ್ತಿಗಳು, ಶ್ರೀರಮಾದೇವಿಗೆ ಪತಿಯಾಗಿರುವಂತಹ ಪರಮಾತ್ಮನ ಮೂರ್ತಿಗಳು ಜಗತ್ತಿನಲ್ಲಿ ಸರ್ವ ದೇಹಗಳಲ್ಲಿ ಹೇಗೆ ಬೆರೆದಿವೆಂದರೆ ನವನಾರಿ ಕುಂಜರದಂತೆ 9 ನಾರಿ ಸ್ತ್ರೀಯರಿಂದ ಕೂಡಿದ ಕುಂಜರ ಶ್ರೇಷ್ಠ ರೂಪ. ಇದರ ರಹಸ್ಯ ಅಂತ ಹೇಳ್ತಾ ಇದ್ದಾರೆ. ಜೀವಾಂತರ್ಯಾಮಿ ಬಿಂಬನ ಸೇವಾರ್ಥವಾಗಿ ಛತ್ರ, ಚಾಮರ, ವ್ಯಜನ, ತಾಳ, ಮೃದಂಗ, ನೃತ್ಯ, ವಾದ್ಯಾದಿ ಸೇವೆ ಮಾಡತಕ್ಕ ಜೀವನ ಹೃತ್ಕಮಲ ಶ್ವೇತವರ್ಣಾಬ್ಜದಲ್ಲಿ ವಿಮಲಾದಿ 8 ಸ್ತ್ರೀ ರೂಪಗಳು, 8 ಕಮಲಗಳಲ್ಲಿ ದಳಗಳಲ್ಲಿ ಮಧ್ಯಪೀಠ ರೂಪನಾಗಿ ಅನುಗ್ರಹವೆಂಬೋ ಶಕ್ತಿ ನವ ಅಂದರೆ 9 ಸ್ತ್ರೀ ರೂಪಗಳು, ಸೇವಕ ರೂಪಗಳು. ಪ್ರಳಯ ಕಾಲದಲ್ಲಿ ಪರಮಾತ್ಮನ ಅನಂತಾನಂತ ರೂಪಗಳು ಮೂಲರೂಪಿ ನಾರಾಯಣನಲ್ಲಿ ಐಕ್ಯವಾಗುವುದೆಂದು ಶಾಸ್ತ್ರಸಮ್ಮತವಾಗಿದೆ. ಈ ಎಲ್ಲ ರೂಪಗಳು ಐಕ್ಯಭಾವ ಅಂದರೆ ಅನಂತ ಅವತಾರಾದಿ ರೂಪಗಳು ಒತ್ತಟ್ಟಿಗೆ ಸೇರಿದರೂ ಬೇರೆ ಬೇರೆ ಯಾವಾಗಲೂ ಇರುತ್ತವೆ. ಆದರೆ ಜೀವಂತರ್ಯಾಮಿ ರೂಪಕ್ಕೆ ಮೂಲದಲ್ಲಿ ಐಕ್ಯವಿಲ್ಲವೆಂದು ಅನೇಕ ಪ್ರಮಾಣಗಳಿವೆ. ಈ ರೀತಿಯಾಗಿ ಒಂದು ಬುಂದಿಯ ಉಂಡಿಯಲ್ಲಿ ಅನೇಕ ಕಾಳುಗಳು ಸೇರಿದರೂ ಅವು ಕಾಳುಗಳು ಹೇಗೆ ಬೇರೆ ಬೇರೆ ಇರುತ್ತದೆಯೋ ಆ ರೀತಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡದಲ್ಲಿಯೂ ವಿರಾಟ್ ರೂಪಿ ಪರಮಾತ್ಮನ ಕರಚರಣಾದಿ ಅವಯವಗಳಲ್ಲಿ ಒಂದೊಂದು ಅನಂತ ರೂಪಗಳು ಪ್ರತ್ಯೇಕ ಅವಯವಗಳಲ್ಲಿದ್ದರೂ ಆ ಉಪಾಂಗಗಳಲ್ಲಿರುವಂಥ ಅಂಗೋಪಾಂಗಗಳ ಎಲ್ಲ ರೂಪಗಳು ಬೇರೆ ಬೇರೆ ಕೂಡಿದ್ದು ವಿರಾಟ್ ರೂಪಿ ಶರೀರ ಅಥವಾ ಜೀವರ ಶರೀರದಲ್ಲಿ ಒಂದೇ ರೂಪದಿಂದ ಕಾಣಿಸ್ತದೆ ಅಂತ ಹೇಳ್ತಾರೆ. ವಿಮಲಾದಿ 9 ರೂಪಗಳು, ಒಂದು ಆನೆಯಲ್ಲಿ 9 ಸ್ತ್ರೀಯರು ಇದ್ದಂತೆ ಅದೇ ನವನಾರಿ ಕುಂಜರ ಅಂತ ಹೇಳ್ತಾ ಇದ್ದಾರೆ. ನವನಾರಿಯಿಂದ ಕೂಡಿದ ಆನೆಯ ಆಕಾರದಂತೆ ಪರಮಾತ್ಮನು ಅವಯವಗಳಲ್ಲಿ ಆಯಾ ನಾಮಗಳಿಂದ ಇದ್ದು ಪೂರ್ಣನಾಗಿದ್ದರೂ ಅವಯವಿಯ ರೂಪಗಳಿಂದ ಕಾಣಿಸಿಕೊಳ್ತಾನೆ. ಇದರಂತೆ ನಿರ್ವಿಕಾರನಾದ ಪರಮಾತ್ಮನು ಅನಂತ ಆಕಾರಗಳೊಂದಿಗೆ ಬ್ರಹ್ಮಾಂಡದಲ್ಲಿ ವಿರಾಟ್ ರೂಪದಿಂದ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ವಾರಿಜ ಭವಾಂಡದೊಳು ಲಕ್ಷ್ಮೀ ನಾರಸಿಂಹನ ರೂಪಗುಣಗಳು ವಾರಿಧಿಯೊಳಿಯ ತೆರೆಗಳಂದದಿ ಸಂದಣಿಸಿಹವು. ಕಾರಣಾಂಶಾವೇಶ ವ್ಯಾಪ್ತವತಾರ ಕಾರ್ಯ ಅವ್ಯಕ್ತವ್ಯಕ್ತವು
ಈ 5 ವಿಭೂತಿ ಅಂತರ್ಯಾಮಿ ರೂಪಗಳು ವಾರಿಜ ಭವಾಂಡದಳು. ಬ್ರಹ್ಮಾಂಡದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹನಾದ ಬಿಂಬರೂಪಿಯು ಪರಮಾತ್ಮನು ಆ ಪರಮಾತ್ಮನ ಅನಂತಾನಂತ ರೂಪಗಳು, ಅನಂತಾನಂತ ಗುಣ ಅಭಿವ್ಯಕ್ತಿಗೆ ಕಾರಣವಾದವು. ವಾರಿಧಿಯೊಳಗೆ ಇಹ, ಸಮುದ್ರದೊಳಗೆ ಇರುವ ತೆರೆಗಳಂತೆ ಇವೆ. ಸಮುದ್ರದಲ್ಲಿರುವ ತೆರೆಗಳಿಗೂ ಸಮುದ್ರಕ್ಕೂ ಹೇಗೆ ಭೇದವಿಲ್ಲವೋ ಮತ್ತು ತೆರೆಗಳ ಗಣನೆ ಮಾಡಲು ಹೇಗೆ ಶಕ್ಯವಿಲ್ಲವೋ ಹಾಗೆಯೇ ಪರಮಾತ್ಮನ ರೂಪಗಳು ಅನಂತವಾಗಿವೆ. ಸಂದಣಿಸಿ ಇಹವು ಗುಂಪಾಗಿ ಕೂಡಿಕೊಂಡಿವೆ. ಹೇಗೆ ಗುಂಪಾದ ಒಂದೇ ಕಡೆ ಸೇರಿದ ಜನರು ಬೇರೆ ಬೇರೆ ಇದ್ದರೂ ಜನಸಂದಣಿಯು ಹೇಗೆಯೋ ಹಾಗೆ ಬೇರೆ ಬೇರೆ ಇವೆ ಅಂತ ಹೇಳ್ತಾರೆ. ಅವು ಯಾವ ರೂಪ ಅಂತ ಹೇಳ್ತಾರೆ? ಕಾರಣ ನಾರಾಯಣ ಮೂಲ ರೂಪ, ನಿತ್ಯವಾದ 6 ವಸ್ತುಗಳಲ್ಲಿ ಇರುವ ಮೂಲ ರೂಪ, ಅಂಶ ವಾಸುದೇವಾದಿ ರೂಪಗಳು, ಆವೇಶ ಅಂದರೆ ಶುಕ್ಲಕೇಶ ಆವೇಶ ರೂಪ ಬಲರಾಮ ಲಕ್ಷ್ಮಣ ಅರ್ಜುನ ಪೃಥುರಾಜಾದಿಗಳಲ್ಲಿರುವ, ವ್ಯಾಪ್ತ ರೂಪ ವಿಷ್ಣು, ಸಮಗ್ರ ದೇಶ ಕಾಲ ಬ್ರಹ್ಮಾಂಡ ಬಹಿರ್ಬ್ರಹ್ಮಾಂಡದಲ್ಲಿ ಓತಪ್ರೋತನಾಗಿ ಅಪ್ರತಿಹನಾಗಿರುವಂತಹ ರೂಪ ಒಂದು. ತತ್ತತ್ ಪದಾರ್ಥದಲ್ಲಿ ತದಾಕಾರನಾಗಿ ತದ್ರೂಪ ತನ್ನಾಮದಿಂದ ಜಡವಸ್ತು ಜೀವಾದಿಗಳ ಜಡ ದೇಹಾದಿಗಳಲ್ಲಿ ಘಟಾಕಾಶ ಮಠಾಕಾಶ ಇತ್ಯಾದಿಗಳಲ್ಲಿರುವ ರೂಪ ವ್ಯಾಪ್ತವಾದದ್ದು. ಆಹಿತಾದಿ ಸ್ವಯಂ ವ್ಯಕ್ತ ಕರಚರಣಾದಿ ಯುಕ್ತ ವ್ಯಾಪ್ತ ರೂಪ. ಹೀಗೆ ವ್ಯಾಪ್ತ ರೂಪಗಳ ವಿವರ. ಅವತಾರ ರಾಮಕೃಷ್ಣ ಮತ್ಸ್ಯ ಕೂರ್ಮ ವ್ಯಾಸ ಕಪಿಲಾದಿ ರೂಪಗಳು. ಕಾರ್ಯರೂಪ ಅಂದರೆ ವಿರಾಟ್ ರೂಪತ್ರಯ. 3ನೇ ವ್ಯಾಪ್ತಿ ಸಂಧಿಯಲ್ಲಿ ಪದ್ಯವೊಂದರಲ್ಲಿ ಪುರುಷ ರೂಪತ್ರಯವನ್ನು ವರ್ಣಿಸಿದ್ದಾರೆ. ವ್ಯಕ್ತರೂಪ ಮಹತತ್ವಗತವಾಗಿರುವಂತಹ ರೂಪ. ವ್ಯಕ್ತ ಕಂಗೊಳಿಪ ರೂಪ. ಅವ್ಯಕ್ತ ಅಂದರೆ ಮೂಲ ಪ್ರಕೃತಿಗತ ಸೂಕ್ಷ್ಮ ರೂಪ. ವಿಭೂತಿ ರೂಪಗಳೆಂದರೆ ರಾಜಾಂತರ್ಗತವಾದವು. ಅಂತರ್ಯಾಮಿ ಸಕಲ ಜೀವಂತರ್ಯಾಮಿಯಾಗಿರುವಂತಹ ರೂಪಗಳು. ಹೀಗೆ 10 ವಿಧವಾಗಿ ಪರಮಾತ್ಮನ ರೂಪಗಳು ತುಂಬಿಕೊಂಡಿವೆ. ಕಾರಣ ನಾರಾಯಣ ರೂಪ, ಅಂಶ ವಾಸುದೇವಾದಿ, ಆವೇಶ ಶುಕ್ಲಕೇಶಾದಿ, ವ್ಯಾಪ್ತ ವಿಷ್ಣು, ಅವತಾರ ರಾಮಕೃಷ್ಣಾದಿ, ಕಾರ್ಯರೂಪ ವಿರಾಟ್ ರೂಪತ್ರಯ, ವ್ಯಕ್ತ ಮಹತ್ತತ್ವಗತ, ಅವ್ಯಕ್ತ ಸೂಕ್ಷ್ಮ ಪ್ರಕೃತಿ, ವಿಭೂತಿ ರಾಜಾದಿಗಳಲ್ಲಿ ಅಂತರ್ಯಾಮಿ ಜೀವಾಂತರ್ಗತ ರೂಪ. ಈ ರೀತಿಯಾಗಿ ಪರಮಾತ್ಮ ಸಮುದ್ರದ ತರಂಗಗಳಂತೆ ಅನಂತರವಾಗಿರುವ ಈ ಪರಮಾತ್ಮನ ರೂಪಗಳು ಬ್ರಹ್ಮಾಂಡದಲ್ಲಿ ಸರ್ವತ್ರದಲ್ಲಿ ವ್ಯಾಪಿಸಿಕೊಂಡಿವೆ. ಕಾರಣಗತ ರೂಪಗಳು, ಅಂಶ ರೂಪಗಳು, ಪೃಥು ಮುಂತಾದ ರಾಜರಲ್ಲಿರುವಂಥ ಆವೇಶ ರೂಪಗಳು, ವ್ಯಾಪ್ತ ರೂಪಗಳು, ಅವತಾರ ರೂಪಗಳು, ಕಾರ್ಯಘಟ ಮುಂತಾದಗಳಲ್ಲಿರುವ ರೂಪಗಳು, ಅವ್ಯಕ್ತಗತ ರೂಪಗಳು, ವ್ಯಕ್ತವೆನಿಸಿರುವ ಮಹತ್ತತ್ವ ಮುಂತಾದವುಗಳ ರೂಪಗಳು. ಹೀಗೆ ಇರುವ ಪರಮಾತ್ಮನ ತತ್ವಗತವಾದ ರೂಪಗಳು, ವಿಭೂತಿ ರೂಪಗಳು, ಅಂತರ್ಯಾಮಿ ರೂಪಗಳು ಅಸಂಖ್ಯವಾಗಿ ಬ್ರಹ್ಮಾಂಡದಲ್ಲಿ ಸರ್ವತ್ರದಲ್ಲಿ ತುಂಬಿಕೊಂಡಿವೆ ಅಂತ ಹೇಳ್ತಾ ಇದ್ದಾರೆ. ಮಣಿಗಳೊಳಗಿಹ ಸೂತ್ರದಂದದೆ ಪ್ರಣವಪಾದ್ಯನು ಚೇತನ ಜಗತ್ತಿನೊಳನು ದಿನದಲಾಡುವನು ಸುಖಪೂರ್ಣ. ದಣಿವಿಕೆಯು ಯವಗೆಲ್ಲ ಬಹುಕಾರುಣಿಕ ಅನಂತಾನಂತ ಜೇವರ ಗಣದೊಳಗೆ ಏಕಾಂಶಾಂಶದ ರೂಪದಿ ನಿಂತು ನೇಮಿಸುವ. ಮಣಿಗಳೊಳಗಿಹ ಸೂತ್ರದಂದದಿ ಜಪಮಾಲಾದಿ ನವರತ್ನಾದಿ ಮುತ್ತಿನ ಮಣಿ ಇತ್ಯಾದಿಗಳ ಸರ ಏನಿದೆ ಸೂತ್ರ, ಅದು ಮಣಿಗಳು ಬೇರೆ ಬೇರೆಯಾಗಿದ್ದರೂ ಒಂದೇ ದಾರದಲ್ಲಿ ಪೋಣಿಸಿದರೆ ಆಧಾರವು ಎಲ್ಲ ಮಣಿಗಳಿಗೆ ಹೇಗೆ ಆಧಾರವಾಗಿದೆಯೋ ಹಾಗೆ ಪ್ರಣವ ಪ್ರತಿಪಾದ್ಯನ ಓಂಕಾರ ಪ್ರತಿಪಾದ್ಯನಾಗಿರುವಂತಹ ಓಂಕಾರ ಸ್ತುತ್ಯನಾಗಿರುವಂತಹ ಗುಣ ಪರಿಪೂರ್ಣ ನಾರಾಯಣನು ಚೇತನ ಜಗತ್ತಿನೊಳಗೆ ಅನುದಿನದಲ್ಲಿ ಆಡುವನು. ಜೀವ ಜಡಾತ್ಮಕವಾದ ಸಕಲ ಜಗತ್ತಿನಲ್ಲಿ ನಿತ್ಯ ಅನಂತ ರೂಪಗಳಿಂದ ಕಾರ್ಯ ಮಾಡುವನಾದರೂ
ಸುಖಪೂರ್ಣ, ನಿತ್ಯಾನಂದ, ನಿತ್ಯ ಸುಖಿ, ಜ್ಞಾನಾನಂದಾದಿ ಪರಿಪೂರ್ಣನಾಗಿದ್ದಾನೆ. ಇವನಿಗೆ ದಣಿವಿಕೆಯೂ ಇವಾಗಿಲ್ಲ. ಈ ಪರಮಾತ್ಮನಿಗೆ ಅನಂತ ರೂಪಗಳಿಂದ ಅನಂತ ಕಾರ್ಯ ಮಾಡಿದರೂ ಕಿಂಚಿತ್ತಾದರೂ ಆಯಾಸ ಅವನಿಗಿಲ್ಲ. ಏಕೆಂದರೆ ಶ್ರಮದೋಷಾದಿಗಳು ಇಲ್ಲದವನು ಸುಖಪೂರ್ಣನಾಗಿದ್ದಾನೆ. ಬ್ರಹ್ಮಾಂಡ ಕಾರ್ಯನಿರತನಿಗೆ ಪ್ರಯೋಜನವಿದೆಯೇ? ಹೇಗೆ ಅಂದರೆ ಹೇಳ್ತಾರೆ, ಇಲ್ಲಿ ಸುಖಪೂರ್ಣನಾದ ಪರಮಾತ್ಮ ಪ್ರಯೋಜನ ಏನಿಲ್ಲ. ಸುಖಪೂರ್ಣ ಆಗಿರುವಂಥ ಪರಮಾತ್ಮನಿಗೆ ಯಾವ ಪ್ರಯೋಜನ ಇಲ್ಲ. ಜೀವರುಗಳು ಅನಂತ ಇವರ ಮೇಲೆ ಕರುಣೆ ಮಾಡಿ ಅವರವರ ನಿಜಗತಿಯನ್ನು ಕೊಡುವುದಕ್ಕೋಸ್ಕರ ಕರುಣದಿಂದ ಅನಂತ ಜೀವರಾಶಿಗಳೊಳಗೆ ಏಕಾಂಶಾಂಶ ರೂಪದಿ ಜೀವಾಂತರ್ಯಾಮಿಯಾಗಿ ಭಿನ್ನಾಂಶರಾದ ಜೀವರಾದ ಪ್ರತಿಬಿಂಬರಲ್ಲಿ ಅನೇಕ ಅಂಶದಿಂದ ಇದ್ದರೂ ಮೂಲ ರೂಪಿಗೆ ಏಕಾಂಶ ಅತ್ಯಂತ ಅಭೇದನಾಗಿರುವನು. ಹೀಗೆ ಅಂಶಾಂಶ ರೂಪದಿಂದ ಸಕಲರಲ್ಲೂ ನಿಂತು ಇದ್ದು ಕಾರ್ಯಪ್ರವೃತ್ತಿ ಮಾಡಲು ನೇಮಿಸುವ ನಿಯಮನ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪ್ರಣವ ಅಂದರೆ ಓಂಕಾರ ವಾಚ್ಯನಾಗಿರುವಂತಹ ಪರಮಾತ್ಮನು ಚೇತನಾತ್ಮಕಾದ ವಿಶ್ವದಲ್ಲಿ ಮಣಿಗಳಿಗೆ ಸೂತ್ರದಂತೆ ಆಧಾರನಾಗಿದ್ದಾರೆ. ಓತಪ್ರೋತನಾಗಿ ಇದ್ದು ಜೀವರಾಶಿಗಳಲ್ಲಿ ಅಂತರ್ನಿಯಾಮಕನಾಗಿ ಬಹುವಿಧ ವ್ಯಾಪಾರಗಳನ್ನು ನಡೆಸುತ್ತಾ ಕ್ರೀಡಿಸ್ತಾ ಇರ್ತಾನೆ. ಗೀತೆಯಲ್ಲಿ ಅರ್ಜುನನು ಹೇಳಿದ್ದಾನೆ, ನನ್ನಲ್ಲಿಯೇ ಈ ಸಮಸ್ತ ವಿಶ್ವವು ಆಧಾರವನ್ನು ಹೊಂದಿದೆ. ಸೂತ್ರವು ಮಣಿಗಳಿಗೆ ಹೇಗೋ ಹಾಗೆ ನಾನು ಈ ವಿಶ್ವಕ್ಕೆ ಆಧಾರ. ನಾನು ಓತಪ್ರೋತವಾಗಿ ವಿಶ್ವವ್ಯಾಪ್ತನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಜೀವ ಜೇವರು ಭೇದ ಜಡ ಜಡ ಜೀವ ಜಡ ಜಡ ಜೇವರೆಂದಲೇ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು ಲಕ್ಷ್ಮೀ. ಮೂವರಿಂದಲೇ ಪದ್ಮಜಾಂಡದಿ ತಾವಿಲಕ್ಷಣನೆನಿಸುತ್ತೆಪ್ಪಳು ಸಾವಧಿಕ ಸಮಲು ಶೂನ್ಯಳೆಂದ ಅರಿತೀರ್ವರನು ಭಜಿಸು. ಜೀವರು ಭೇದ, ಜೀವರು ಅನಂತವಿದ್ದರೂ ಅನಂತ ಜೀವರಾಶಿಗಳಿದ್ದರೂ ಒಬ್ಬೊಬ್ಬರಲ್ಲಿ ಪರಸ್ಪರ ಭೇದವಿದೆ. ಜಡಗಳು ಅನಂತವಿದ್ದರೂ ಜಡಗಳಲ್ಲಿ ಪರಸ್ಪರ ಭೇದವಿದೆ. ಇಂತಹ ಜೀವರಿಗೂ ಜಡಗಳಿಗೂ ಭೇದವಿದೆ. ಜೀವ ಪರಮಾತ್ಮನಿಗೂ ಭೇದವಿದೆ, ಜಡ ಪರಮಾತ್ಮನಿಗೂ ಭೇದವಿದೆ. ಹೀಗೆ ಪಂಚಭೇದ ಇದು ನಿತ್ಯ ಸತ್ಯವಾಗಿದೆ, ಇದನ್ನು ತಿಳ್ಕೋಬೇಕು. ಈ ರೀತಿಯಾಗಿ ಜೀವ ಜಡರಿಂದ ಶ್ರೀವರನು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನು ಜೀವ ಜಡರಿಂದ ಅತ್ಯಂತ ಭಿನ್ನನಾಗಿದ್ದಾನೆ. ಸಚ್ಚಿದಾನಂದ ರೂಪೆಯು ತಾವಿಲಕ್ಷಣನು ಅಸಾಮಾನ್ಯನಾಗಿದ್ದಾನೆ. ಆಶ್ಚರ್ಯ ಪುರುಷನು ಆಗಿದ್ದಾನೆ. ಮಹಾಲಕ್ಷ್ಮೀ ದೇವಿಯು ರಮಾದೇವಿಯರು ಮೂವರಿಂದಲೇ ಜೀವ ಜಡ ಪರಮಾತ್ಮನಿಂದಲೇ ಅವಳು ವಿಲಕ್ಷಣರಾಗಿದ್ದಾಳೆ. ಶ್ರೀಲಕ್ಷ್ಮೀದೇವಿಯು ತಾನು ವಿಲಕ್ಷಣನೆನಿಸುತ್ತಿಪ್ಪಳು. ಈ ಮೂವರಿಂದಲೂ ಬೇರೆಯಾಗಿದ್ದಾಳೆ. ಸಾವಧಿಕ ಸಮಶೂನ್ಯಳೆಂದರಿತು ಜಡ ಜೀವರಿಂದ ವಿಲಕ್ಷಣಳಾಗಿದ್ದಾಳೆ. ನಿತ್ಯ ಮುಕ್ತಳಾಗಿದ್ದಾಳೆ. ಪರಮಾತ್ಮನ ಅಧೀನಳಾಗಿ ದೇಶಕಾಲ ಸಮಳಾಗಿದ್ದಾಳೆ. ಅನಂತ ಗುಣದಿಂದ ಕಡಿಮೆಯಾಗಿದ್ದಾಳೆ. ಆದ್ದರಿಂದ ಜೀವರಿಂದ ಭಿನ್ನಳಾದ ಕಾರಣ ಈಶಕೋಟಿ ಪ್ರವಿಷ್ಟಳೆಂದು ಶ್ರುತಿಗಳು ಹೇಳುತ್ತವೆ. ಹೀಗೆ ಸಮಾಸಮಳಾದ ಶ್ರೀಲಕ್ಷ್ಮೀ ಸಹಿತ ನಾರಾಯಣ ಇಬ್ಬರನ್ನು ಭಜಿಸಲು ಇಲ್ಲಿ ದಾಸರು ಉಪದೇಶ ಮಾಡಿದ್ದಾರೆ. ಪಂಚಭೇದಗಳನ್ನು ಸರಿಯಾಗಿ ತಿಳಿದುಕೊಂಡು ಹರಿಸರ್ವೋತ್ತಮ ವಾಯುಜೀವೋತ್ತಮ ಜಗತ್ ಸತ್ಯವಾಗಿರುವಂತಹ ಜ್ಞಾನವನ್ನು ಪಡೆದು ಭಗವಂತನನ್ನು ಆರಾಧಿಸಿದರೆ ಮೋಕ್ಷವಾಗುತ್ತದೆ. ಈ ಪಂಚಭೇದ ತಾರತಮ್ಯವನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ.
ಜೀವ ಜೀವರ ಭೇದ, ಜಡ ಜಡಗಳಲ್ಲಿ ಭೇದ, ಜೀವ ಪರಮಾತ್ಮರಲ್ಲಿ ಭೇದ, ಜಡ ಪರಮಾತ್ಮನಲ್ಲಿ ಭೇದ, ಜೀವ ಜಡಗಳಲ್ಲಿ ಭೇದ. ಮಹಾಲಕ್ಷ್ಮೀ ದೇವಿಯು ಜಡ ಜೀವರಿಂದಲೂ ವಿಲಕ್ಷಣಳಾಗಿದ್ದಾಳೆ. ಪರಮಾತ್ಮನಿಂದ ಭಿನ್ನಳು ಆಗಿದ್ದು ಪರಮಾತ್ಮನ ನಂತರ ಸರ್ವೋಚ್ಚಳಾದುದರಿಂದ ಶ್ರೀಲಕ್ಷ್ಮೀ ಸಹಿತವಾಗಿ ಪರಮಾತ್ಮನನ್ನು ಸಮಾಧಿಕ ಶೂನ್ಯನೆಂದು ಭಜಿಸು ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಅಧಿಕರೂ ಇಲ್ಲ, ಮಿಕ್ಕವರೂ ಇಲ್ಲ, ಕಮ್ಮಿಯವರೂ ಇಲ್ಲ. ಆದ್ದರಿಂದ ಅವನಿಗೆ ಅಸಮ ಅಂತ ಕರೆದರು. ಆದಿತೇಯರು ತಿಳಿಯದಿಹ ಗುಣವೇದ ಮಾನೆಗಳೆಂದೆನೆಪ ವಾಣ್ಯಾದಿಗಳು ಬಲ್ಲವರರಿಯದ ಗುಣಗಳನ್ನು ವೇದ ಬಲ್ಲನು ಬೊಮ್ಮನರಿಯದಗಾದ ಗುಣಗಳು ಲಕುಮಿ ಬಲ್ಲಳು ಒಬ್ಬನುಪಾಸ್ಯ ಸದ್ಗುಣ ಪೂರ್ಣ ಹರಿಯಂದು. ಶ್ರೀಹರಿಯೇ ಸರ್ವೋತ್ತಮ ಸದ್ಗುಣಪೂರ್ಣ ಅಂಥೇಳಿ ಭಜಿಸಬೇಕೆಂದು ಯಾಕೆ ಉಪದೇಶ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನು ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ, ಅನಂತ ವೇದ ವೇದ್ಯನಾಗಿದ್ದಾನೆ. ಇಂಥ ಮಹಾಮಹಿಮನನ್ನು ಅಧಿಕಾರಾನುಸಾರ ದೇವತೆಗಳೇ ಪೂರ್ಣ ತಿಳಿಯುವುದಿಲ್ಲವಾದರೂ ಆದಿತೇಯರು ಕೆಲ ಗುಣಗಳನ್ನು ಮಾತ್ರ ತಿಳಿದಿದ್ದಾರೆ. ಈ ಆದಿತೇಯರು ಅದಿತಿ ಪುತ್ರರಾಗಿರುವಂತಹ ದೇವತೆಗಳು ತಿಳಿಯದೇ ಇರುವ ಗುಣಗಳನ್ನು ವೇದಮಾನೆಗಳೆಂದೆನೆಪ. ವೇದಕ್ಕೆ ಅಮುಖ್ಯಾಭಿಮಾನಿಗಳಂತಹ ವಾಣ್ಯಾದಿಗಳು ಬಲ್ಲರು. ಸರಸ್ವತಿ ಭಾರತೀ ದೇವಿಯರು ಬಲ್ಲರು. ಇವರಿಬ್ಬರೂ ಇವರಿಬ್ಬರೂ ತಿಳಿಯದ ಗುಣಗಳನ್ನು ವೇದ ಬಲ್ಲನು, ಬ್ರಹ್ಮದೇವರು ತಿಳಿದಿದ್ದಾರೆ. ಬೊಮ್ಮನರಿಯದ ಅಗಾಧ ಗುಣಗಳನ್ನು ಲಕುಮಿ ಬಲ್ಲನು. ಬ್ರಹ್ಮದೇವರು ತಿಳಿಯದೇ ಇರುವಂತಹ ಅತ್ಯಾಶ್ಚರ್ಯಕರವಾಗಿರುವಂತಹ ಭಗವದ್ಗುಣಗಳನ್ನು ಲಕುಮಿ ಮಹಾಲಕ್ಷ್ಮೀ ದೇವಿ ಬಲ್ಲಳು. ಕಾರಣ ಶ್ರೀಧರನೊಬ್ಬನು ಉಪಾಸ್ಯ. ವಕ್ಷಸ್ಥಳದಲ್ಲಿ ಶ್ರೀರಮೆಯನ್ನು ಧರಿಸಿರುವಂತಹ ಶ್ರೀ ಪರಮಾತ್ಮನೇ ಒಬ್ಬನು ಸದ್ಗುಣಪೂರ್ಣ. ಅನಂತ ಜ್ಞಾನಾನಂದ ಐಶ್ವರ್ಯ ಬಲಾದಿ ಗಣಗಳೆಂದು ಪೂಜಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನೊಬ್ಬನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ. ಆಮೇಲೆ ತಾರತಮ್ಯ ಸರಿಯಾಗಿ ತಿಳ್ಕೊಬೇಕು. ಆಮೇಲೆ ಮಹಾಲಕ್ಷ್ಮೀ ದೇವಿ, ಆಮೇಲೆ ಬ್ರಹ್ಮವಾಯುದೇವರು, ಸರಸ್ವತಿ ಸರಿಯಾಗಿ ತಿಳಿದುಕೊಂಡು ಆ ಮಹಾಲಕ್ಷ್ಮೀ ದೇವಿ ಶ್ರೀ ಭೂ ದುರ್ಗಾ ರೂಪದಿಂದ ಅನಂತಾನಂತ ಗುಣಗಳಿಂದ ಉಪಾಸಿತನಾಗಿದ್ದಾನೆ. ಅಂತಹ ಗುಣಪರಿಪೂರ್ಣನಾದಂತಹ ದೋಷ ದೂರನಾದಂತಹ ಪರಮಾತ್ಮನನ್ನು ಉಪಾಸನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಇಂತನಂತಾನಂತ ಗುಣಗಳ ಪ್ರಾಂತಗಾಣದೆ ಮಹಾಲಕುಮೆ ಭಗವಂತಗಾಭರಣ ಆಯುಧಾಂಬರ ಆಲಯಗಳಾಗೆ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತರದೆ ಪಾಡುತ್ತಲೇ ತದಧೀನತ್ವ ಇದಿಹಳು. ಹಿಂದಿನ ಪದ್ಯದಲ್ಲಿ ಮಹಾಲಕ್ಷ್ಮಿ ಸಹಿತನಾಗಿರುವಂತಹ ಮಹಾಲಕ್ಷ್ಮಿ ಮತ್ತು ಪರಮಾತ್ಮನನ್ನು ಇಬ್ಬರನ್ನು ಭಜಿಸು ಅಂತ ಹೇಳಿದರು. ಸದ್ಗುಣಪೂರ್ಣಾದ ಪರಮಾತ್ಮ ಒಬ್ಬನೇ, ಈತನೊಬ್ಬನನ್ನೇ ಭಜಿಸಬೇಕು ಅಂತ ಹೇಳಬೇಕಾಗಿತ್ತು. ಆದರೆ ಮುಕ್ತ ಅವಸ್ಥಾದಲ್ಲಿ ನಿತ್ಯ ಸ್ವತಂತ್ರ ನಿರ್ದುಷ್ಟನಾದ ಪರಮಾತ್ಮನನ್ನು ಸದಾಕಾಲದಲ್ಲಿ ಅಗಲದೇ ಇರುವಂತಹ ಮಹಾಲಕ್ಷ್ಮೀ ದೇವಿಯರ ದ್ವಾರ ಸಮಸ್ತ ಮುಕ್ತರ ಕ್ರೀಡೆ ರಮೆಯ ದ್ವಾರವೇ. ಸಕಲ ಬ್ರಹ್ಮಾಂಡದಲ್ಲಿ ಹೀಗೆ ಮುಕ್ತರಾದ ಜೀವರು ಈ ಬ್ರಹ್ಮಾಂಡದಲ್ಲಿ ಮುಕ್ತರಾಗಿರುವರು. ಮಹಾಲಕ್ಷ್ಮೀ ದೇವಿ ಶಕ್ತಿ ಎಂಥದ್ದು ಅಂತ ಹೇಳಿದರೆ, ಎಂ ಕಾಮಯಂತೆ ಕಾಮಯೇತಂತು ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧ.
ಎಂಬ ಅಂಬ್ರಣಿ ಸೂತ್ರದಂತೆ ಹೇಳ್ತಾ ಇದ್ದಾರೆ. ವಿಶ್ವಸ್ಥಿತಿ ಪ್ರಳಯ ಸ್ವರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ್ತಿ ಬಂಧ ಮೋಕ್ಷಾಃ ಯಸ್ಯಾಪಾಂಗಲವ ಮಾತ್ರ ಊರ್ಜಿತಾ ಸಾ ಶ್ರೇಯತ್ ಕಟಾಕ್ಷ ಬಲವತ್ ಅಜಿತಂ ನಮಾಮಿ. ಮಹಾಲಕ್ಷ್ಮೀ ದೇವಿಯರು ಪರಮಾತ್ಮನ ಕರುಣಾ ಕಟಾಕ್ಷ ವೀಕ್ಷಣದಿಂದ ವಿಶ್ವ ಜಗತ್ತಿನ ಸರ್ಗ ಪಾಲನೆ ಲಯಾದಿ ಬಂಧ ಮೋಕ್ಷಾದಿಗಳನ್ನು ಮಾಡುವ ಶಕ್ತಿಯುಳ್ಳವರೆಂದು ಮಹಾಲಕ್ಷ್ಮೀ ದೇವಿಯ ಅನಂತ ಸಾಮರ್ಥ್ಯವನ್ನು ಹೊಗಳಿದ್ದಾರೆ. ಪರಮಾತ್ಮನ ಅನುಗ್ರಹ ಅವರ ಮೇಲೆ ಎಷ್ಟಿದೆ. ಅಸ್ವತಂತ್ರಳಾದ ಮಹಾಲಕ್ಷ್ಮೀ ದೇವಿಯು ಸಂತತ ಹರಿಯ ಅಧೀನದಲ್ಲಿರುವ ಕಾರಣ ಪರಮಾತ್ಮನ ಮಹಾಪ್ರೀತಿ ಕರುಣಾ ಉಳ್ಳವರಾದರು. ಶ್ರೀಹರಿ ಅನಂತಾನಂತ ಗುಣೈಕ ದೇಶವನ್ನು ಅರಿಯಳೆಂಬುವ ವಿಷಯವನ್ನು ಈ ಪದ್ಯದಿಂದ ನಿರೂಪಿಸ್ತಾ ಇದ್ದಾರೆ. ಇಂತಹ ಶಕ್ತಿಯುಳ್ಳ ಶ್ರೀ ಮಹಾಲಕ್ಷ್ಮೀ ದೇವರು ಅನಂತಾದಿ ಗುಣಗಳ ಶ್ರೀಹರಿಯಲ್ಲಿ ಅನಂತ ಗುಣಗಳಿವೆ. ಈ ಅನಂತ ಗುಣಗಳ ಒಂದೊಂದರಲ್ಲಿಯೂ ಅನಂತ ಗುಣಗಳ ಏಕದೇಶ ನಖಾಗ್ರ ಗುಣ ಮಹಿಮಾ ಅರಿಯದೆ ಪ್ರಾಂತಗಾಣದೆ ಗುಣವು ಇಷ್ಟೇ ಅವುಗಳ ಮಹಿಮೆ ಇಷ್ಟೇ ಎಂದು ಕೊನೆಗಾಣದೆ ಮಹಾಲಕ್ಷ್ಮೀ ದೇವಿ ಭಗವನ್ ಮಹಿಮಾ ಅನಂತ ಅಂತ ತಿಳಿದುಕೊಂಡು ಆ ಭಗವಂತನಿಗೆ ನಾನಾ ಆಭರಣ ವಸ್ತ್ರ ಆಯುಧ ಎಲ್ಲ ಆಗಿದ್ದಾಳೆ. ಶ್ವೇತದ್ವೀಪ ಅನಂತಾಸನ ವೈಕುಂಠಾದಿ ಸ್ಥಾನಗಳಲ್ಲಿಯೂ ಇದ್ದಾಳೆ. ಪರಮಾತ್ಮ ಯಾವ್ಯಾವ ಅವತಾರಗಳನ್ನು ತೆಗೆದುಕೊಳ್ತಾನೆ ಆತನ ಇಚ್ಛೆಯಿಂದ ತಾನು ಅನಂತ ರೂಪವನ್ನು ತೆಗೆದುಕೊಳ್ತಾಳೆ. ಆ ಪರಮಾತ್ಮನ ವಕ್ಷಸ್ಥಳದಲ್ಲೇ ಇರ್ತಾಳೆ. ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಇಂತಹ ಅಪಾರ ಮಹಿಮನಾಗಿರುವಂತಹ ಪರಮಾತ್ಮನ ದಾಸಿಯಾಗಿ ನಿರಂತರದಲ್ಲಿ ಸತತವಾಗಿ ಸರ್ವದೇಶ ಕಾಲಗಳಲ್ಲಿ ಇರ್ತಾಳೆ. ಪರಮಾತ್ಮನ ಆಜ್ಞೆ ಮೀರದೆ ಇದ್ದು ನಿತ್ಯ ಹರಿಯ ತದಧನೀತ್ವ ಪರಮಾತ್ಮನ ಅಧೀನಳಾಗಿರ್ತಾಳೆ. ನೋಡಿರಿ ಎಷ್ಟು ಮಹಿಮೆ ಹೇಳ್ತಾ ಇದ್ದಾರೆ. ಇನ್ನು ಉಳಿದದ್ದನ್ನು ನಾಳೆ ನೋಡೋಣಂತೆ. ಒತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.